ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 5/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಬೇಹದ್ದಿನ ವೈರಾಗಿ ಮಕ್ಕಳೇ, ಭಕ್ತಿಯ ನಂತರ ವೈರಾಗ್ಯ ಬರುತ್ತದೆ. ಭಕ್ತಿಯ ಪ್ರಪಂಚವನ್ನು ಅಸುರಿ ಚೀಚಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ನಂತರ ಅದರ ಬಗ್ಗೆ ವೈರಾಗ್ಯ ಬರುತ್ತದೆ. ಈಗ ಮನೆಗೆ ಹೋಗಬೇಕು, ಈ ಬಟ್ಟೆಗಳನ್ನು ಕಳಚಬೇಕು, ಅಂದರೆ ಈ ಹಳೆಯ ದೇಹವನ್ನು ಬಿಡಬೇಕು, ಈ ಚೀಚಿ ಪ್ರಪಂಚದಲ್ಲಿ ಇರಬಾರದು. 84 ಜನ್ಮಗಳ ಚಕ್ರ ಈಗ ಪೂರ್ಣವಾಯಿತು. ಈಗ ಶಾಂತಿಧಾಮದ ಮೂಲಕ ಹೋಗಬೇಕು. ಓಂ ನಮಃ ಶಿವಾಯ್. ಓಂ ಶಾಂತಿ ಎಂದು ಹೇಳಿದಾಗ ಅದರ ಅರ್ಥ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಓಂ ಶಾಂತಿ ಎಂದು ಏಕೆ ಹೇಳುತ್ತಾರೆ, ಯಾರನ್ನು ನೆನಪು ಮಾಡುತ್ತಾರೆ ಎಂದು ಏನು ಅರ್ಥವಾಗುವುದಿಲ್ಲ. ಓಂ ಶಾಂತಿ ಎಂದು ಹೇಳುವುದರಿಂದ ನಿಮ್ಮ ಮನೆ ನೆನಪಿಗೆ ಬರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಂತರ ಮನೆಯಲ್ಲಿಯೇ ಕುಳಿತುಕೊಳ್ಳಬಾರದಲ್ಲವೇ? ತಂದೆಯ ಮಕ್ಕಳಾದ ಮೇಲೆ ಅವಶ್ಯವಾಗಿ ನಿಮ್ಮ ಸ್ವರ್ಗವೂ ನೆನಪಿಗೆ ಬರುತ್ತದೆ ಅಲ್ಲವೇ? ಆದ್ದರಿಂದ ಓಂ ಶಾಂತಿ ಎಂದು ಹೇಳುವುದರಿಂದಲೂ ಸಂಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಬರುತ್ತದೆ. ನಾನು ಆತ್ಮ ಶಾಂತ ಸ್ವರೂಪಿಯಾಗಿದ್ದೇನೆ, ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ. ಯಾವ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಅದೇ ತಂದೆ ನಮ್ಮನ್ನು ಪವಿತ್ರ ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ. ಎಲ್ಲ ವಿಷಯಗಳಲ್ಲಿ ಪವಿತ್ರತೆಯೇ ಮುಖ್ಯವಾಗಿದೆ. ಪವಿತ್ರ ಪ್ರಪಂಚ ಮತ್ತು ಅಪವಿತ್ರ ಪ್ರಪಂಚವಿದೆ. ಪವಿತ್ರ ಪ್ರಪಂಚದಲ್ಲಿ ಒಂದೂ ವಿಕಾರವೂ ಇರುವುದಿಲ್ಲ. ಅಪವಿತ್ರ ಪ್ರಪಂಚದಲ್ಲಿ 5 ವಿಕಾರಗಳಿವೆ. ಆದ್ದರಿಂದ ಇದನ್ನು ವಿಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಅದು ನಿರ್ವಿಕಾರಿ ಪ್ರಪಂಚ. ನಿರ್ವಿಕಾರಿ ಪ್ರಪಂಚದಿಂದ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ನಂತರ ಕೆಳಗೆ ವಿಕಾರಿ ಪ್ರಪಂಚಕ್ಕೆ ಬರುತ್ತಾರೆ. ಅದು ಪಾವನ ಪ್ರಪಂಚ, ಇದು ಪತಿತ ಪ್ರಪಂಚ. ರಾಮರಾಜ್ಯ ಮತ್ತು ರಾವಣನ ರಾಜ್ಯವಿದೆ ಅಲ್ಲವೇ? ಸಮಯಕ್ಕೆ ಅನುಗುಣವಾಗಿ ಹಗಲು ಮತ್ತು ರಾತ್ರಿ ಎಂದು ಗಾಯನ ಮಾಡಲಾಗಿದೆ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ. ಹಗಲು ಸುಖ, ರಾತ್ರಿ ದುಃಖ. ರಾತ್ರಿಯು ಅಲೆದಾಡುವುದಾಗಿರುತ್ತದೆ. ಹೀಗೆ ರಾತ್ರಿಯಲ್ಲಿ ಯಾರೂ ಅಲೆದಾಡುವುದಿಲ್ಲ. ಆದರೆ ಭಕ್ತಿಯನ್ನು ಅಲೆದಾಟ ಎಂದು ಕರೆಯಲಾಗುತ್ತದೆ. ಅಲೆದಾಡುತ್ತಾ ಅಲೆದಾಡುತ್ತಾ ದುರ್ಗತಿಯನ್ನು ಹೊಂದುತ್ತಾರೆ. ನೀವು ಮಕ್ಕಳು ಈಗ ಸದ್ಗತಿಯನ್ನು ಪಡೆಯಲು ಬಂದಿದ್ದೀರಿ. ನಿಮ್ಮ ಆತ್ಮದಲ್ಲಿ ಎಲ್ಲ ಪಾಪಗಳಿದ್ದವು, 5 ವಿಕಾರಗಳಿದ್ದವು. ಅವುಗಳಲ್ಲಿಯೂ ಕಾಮವಿಕಾರವೇ ಮುಖ್ಯವಾಗಿದೆ. ಇದರಿಂದಲೇ ಮನುಷ್ಯರು ಪಾಪಾತ್ಮರಾಗುತ್ತಾರೆ. ನಾವು ಪತಿತರು ಭ್ರಷ್ಟಾಚಾರದಿಂದ ಹುಟ್ಟುತ್ತೇವೆ ಮತ್ತು ಪಾಪಾತ್ಮರಾಗಿದ್ದೇವೆ ಎಂದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಒಂದು ಕಾಮವಿಕಾರದ ಕಾರಣದಿಂದಲೂ ಕ್ವಾಲಿಫಿಕೇಶನ್ ಹಾಳಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಕಾಮವಿಕಾರವನ್ನು ಗೆಲ್ಲಿರಿ, ಆಗ ಜಗತ್ತನ್ನು ಗೆಲ್ಲುತ್ತೀರಿ, ಅಂದರೆ ಹೊಸ ಪ್ರಪಂಚದ ವಿಶ್ವದ ಮಾಲೀಕರಾಗುತ್ತೀರಿ. ಆದ್ದರಿಂದ ಒಳಗಡೆ ಅಷ್ಟು ಖುಷಿ ಇರಬೇಕು. ಮನುಷ್ಯರು ಪತಿತರಾದಾಗ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪಶು ಪ್ರಾಣಿಗಳಂತೆ ಆಗುತ್ತಾರೆ ಎಂದು ಹೇಳಲಾಗುತ್ತದೆ. ಯಾವುದೇ ವಿಕಾರ ಇರಬಾರದು ಎಂದು ತಂದೆ ತಿಳಿಸುತ್ತಾರೆ. ಮುಖ್ಯವಾದದ್ದು ಕಾಮವಿಕಾರ. ಇದರ ಮೇಲೆ ಮನೆ ಮನೆಯಲ್ಲಿ ಎಷ್ಟು ಗಲಾಟೆಗಳು ನಡೆಯುತ್ತವೆ, ಎಷ್ಟು ಅಶಾಂತಿ ಹಾಹಾಕಾರ ಉಂಟಾಗುತ್ತದೆ. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಹಾಹಾಕಾರ ಏಕೆ ಇದೆ ಏಕೆಂದರೆ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ವಿಕಾರಗಳ ಕಾರಣದಿಂದಲೇ ಅಸುರರು ಎಂದು ಕರೆಯಲಾಗುತ್ತದೆ. ವಿಕಾರಿ ಪ್ರಾಣಿಗಳಿಗಿಂತಲೂ ಕೀಳಾಗುತ್ತಾರೆ. ಪ್ರಾಣಿಗಳಿಗೆ ಎಂದು ನಿರ್ವಿಕಾರಿ ಅಥವಾ ಪಾವನವಾಗುವುದನ್ನು ಕಲಿಸುವುದಿಲ್ಲ ಅಲ್ಲವೇ? ಮನುಷ್ಯರಿಗೆ ತಿಳಿಸಲಾಗುತ್ತದೆ. ತಂದೆ ಬಂದು ತಿಳಿಸುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಪ್ರಾಣಿಗಳಂತಿದ್ದಾರೆ. ಏಕೆಂದರೆ ಪತಿತರಾಗಿದ್ದಾರೆ. ರಾವಣನ ರಾಜ್ಯವಾಗಿದೆ. ಮೊದಲು ರಾಮರಾಜ್ಯ, ರಾವಣನ ರಾಜ್ಯದ ಅರ್ಥ ತಿಳಿಯುತ್ತಿರಲಿಲ್ಲ. ಹೇಗೆ ಎಂದರೆ ಎಲೈ ಮೂರ್ಖನೆ ಎನ್ನುತ್ತಿದ್ದರು. ಅಂತಹ ಸ್ಥಿತಿ ಇರುತ್ತಿತ್ತು. ಈಗ ಜ್ಞಾನಕ್ಕೆ ಬಂದ ಮೇಲೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಾವು ಸಂಪೂರ್ಣವಾಗಿ ಕವಡೆಗೆ ಸಮಾನ, ವರ್ತ್ ನಾಟ್ ಎ ಪೆನಿ ಆಗಿದ್ದೆವು ಎಂದು. ಕೆಲಸಕ್ಕೆ ಬಾರದ ವಸ್ತುವನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ, ಪ್ರಪಂಚದಲ್ಲಿ ಯಾವುದು ಕೆಲಸಕ್ಕೆ ಬರುವ ವಸ್ತುವಲ್ಲ ಎಂದು. ಎಲ್ಲ ಮನುಷ್ಯ ಮಾತ್ರರಿಗೂ ಬೆಂಕಿ ಹತ್ತಿಕೊಳ್ಳಲಿದೆ. ಬಂಬಿನ ಕಾಡಿಗೆ ಬೆಂಕಿ ಬೀಳಲಿದೆ. ಈ ಕಣ್ಣುಗಳಿಂದ ಏನೆಲ್ಲ ಕಾಣಿಸುತ್ತದೆಯೋ ಎಲ್ಲದಕ್ಕೂ ಬೆಂಕಿ ಬೀಳಲಿದೆ. ಆತ್ಮಕ್ಕೆ ಬೆಂಕಿ ಹತ್ತುವುದಿಲ್ಲ. ಆತ್ಮವು ಯಾವಾಗಲೂ ಇನ್ಶೂರೆನ್ಸ್ ಆದಂತಿದೆ, ಯಾವಾಗಲೂ ಬದುಕಿರುತ್ತದೆ. ಆತ್ಮಕ್ಕೆ ಎಂದಾದರೂ ಇನ್ಶೂರೆನ್ಸ್ ಮಾಡಿಸುತ್ತಾರೆಯೇ? ಶರೀರಕ್ಕೆ ಮಾಡಿಸಲಾಗುತ್ತದೆ.
ಆತ್ಮವು ಅವಿನಾಶಿಯಾಗಿದೆ. ಇದು ಆಟ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ. ಆತ್ಮವು ಮೇಲೆ ವಾಸಿಸುವಂಥದ್ದು 5 ತತ್ವಗಳಿಗಿಂತಲೂ ಮೇಲಿದೆ. 5 ತತ್ವಗಳಿಂದಲೇ ಇಡೀ ಪ್ರಪಂಚದ ಸಾಮಗ್ರಿಗಳು ತಯಾರಾಗುತ್ತವೆ. ಆತ್ಮವು ಈ 5 ತತ್ವಗಳಿಂದ ತಯಾರಾಗುವುದಿಲ್ಲ. ಆತ್ಮವು ಯಾವಾಗಲೂ ಇದೆ. ಕೇವಲ ಪುಣ್ಯಾತ್ಮ ಪಾಪಾತ್ಮರಾಗುತ್ತಾರೆ. ಆತ್ಮದ ಮೇಲೆಯೇ ಪುಣ್ಯಾತ್ಮ ಪಾಪಾತ್ಮ ಎಂಬ ಹೆಸರು ಬೀಳುತ್ತದೆ. 5 ವಿಕಾರಗಳಿಂದ ಎಷ್ಟು ಗಲೀಜಾಗುತ್ತಾರೆ. ಈಗ ತಂದೆ ಪಾಪಗಳಿಂದ ಬಿಡಿಸಲು ಬಂದಿದ್ದಾರೆ. ವಿಕಾರಗಳೇ ಸಂಪೂರ್ಣ ಗುಣಗಳನ್ನು ಹಾಳು ಮಾಡುತ್ತವೆ. ಕ್ಯಾರೆಕ್ಟರ್ಸ್ ಎಂದರೆ ಏನು ಎಂದು ಕೂಡ ತಿಳಿಯುವುದಿಲ್ಲ. ಇದನ್ನು ಅಸುರರ, ಪ್ರಾಣಿಗಳ, ಕೋತಿಗಳ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಪಾಂಡವ ರಾಜ್ಯ ಮತ್ತು ಕೌರವ ರಾಜ್ಯ ಎಂದು ಗಾಯನ ಮಾಡಲಾಗಿದೆ. ಈಗ ಪಾಂಡವರು ಯಾರು ಎಂದು ಕೂಡ ತಿಳಿಯುವುದಿಲ್ಲ. ಅದು ಕೌರವ ಸರ್ಕಾರ, ಇದು ಪಾಂಡವ ಸರ್ಕಾರ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಇದು ಶ್ರೇಷ್ಠಾತಿ ಶ್ರೇಷ್ಠ ಸರ್ಕಾರ. ಪಾಂಡವ ಗವರ್ನಮೆಂಟ್ ಎನ್ನುವ ಬದಲು ಈಶ್ವರೀಯ ಗವರ್ನಮೆಂಟ್ ಎಂದು ಹೇಳಬಹುದು. ನಾವು ಈಶ್ವರೀಯ ಸರ್ಕಾರ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಂದೆ ರಾಜ್ಯ ಸ್ಥಾಪನೆ ಮಾಡಲು ಬಂದಿದ್ದಾರೆ. ಇದು ಗುಪ್ತ ಸರ್ಕಾರ. ಎಷ್ಟು ದೊಡ್ಡ ಸರ್ಕಾರವಾಗಿದೆ. ಈ ಸಮಯದಲ್ಲಿ ಈಶ್ವರೀಯ ಸರ್ಕಾರ ಎನ್ನಲಾಗುತ್ತದೆ. ಈಶ್ವರೀಯ ಸರ್ಕಾರ ಏನು ಮಾಡುತ್ತದೆ ಎಂದರೆ ಆತ್ಮಗಳನ್ನು ಪವಿತ್ರವನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತದೆ. ಇಲ್ಲದಿದ್ದರೆ ದೇವತೆಗಳು ಎಲ್ಲಿಂದ ಬಂದರು? ಇದು ಯಾರಿಗೂ ತಿಳಿಯುವುದಿಲ್ಲ. ಇವರು ಮನುಷ್ಯರೇ. ಆದರೆ ದೇವತೆಗಳು ಹೇಗೆ ಆದರು? ಯಾರು ಮಾಡಿದರು? ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರೆ. ಹಾಗಾದರೆ ಅವರನ್ನು ಸ್ವರ್ಗವಾಸಿಗಳನ್ನಾಗಿ ಯಾರು ಮಾಡಿದರು? ಸ್ವರ್ಗವಾಸಿಗಳು ಮತ್ತೆ ನರಕವಾಸಿಗಳಾಗುತ್ತಾರೆ. ಮತ್ತೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಾರೆ. ಇದು ನಿಮಗೂ ತಿಳಿದಿರಲಿಲ್ಲ. ಮತ್ತೆ ಹೇಗೆ ತಿಳಿಯುತ್ತಾರೆ? ಸತ್ಯಯುಗವನ್ನು ಸ್ವರ್ಗ, ಕಲಿಯುಗವನ್ನು ನರಕ ಎಂದು ಕರೆಯಲಾಗುತ್ತದೆ. ಇದು ಡ್ರಾಮಾ ತಯಾರಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಇಷ್ಟೊಂದು ಮನುಷ್ಯರು ಪಾತ್ರಧಾರಿಗಳು ಆಗಿದ್ದಾರೆ. ಈ ಮಾತುಗಳು ಬುದ್ಧಿಯಲ್ಲಿ ಇರಬೇಕು. ಶಿಕ್ಷಣವು ಬುದ್ಧಿಯಲ್ಲಿ ಇರಬೇಕು ಅಲ್ಲವೇ? ಮತ್ತು ಪವಿತ್ರರಂತೂ ಅವಶ್ಯವಾಗಿ ಆಗಲೇಬೇಕು. ಪತಿತರಾಗುವುದು ಬಹಳ ಕೆಟ್ಟ ವಿಷಯ. ಆತ್ಮವೇ ಪತಿತವಾಗುತ್ತದೆ. ಒಬ್ಬರಿಗೊಬ್ಬರು ಪತಿತರಾಗುತ್ತಾರೆ. ಪತಿತರನ್ನು ಪಾವನ ಮಾಡುವುದು ನಿಮ್ಮ ಕೆಲಸವಾಗಿದೆ. ಪಾವನರಾದರೆ ಪಾವನ ಪ್ರಪಂಚಕ್ಕೆ ಹೋಗುತ್ತೀರಿ. ಇದು ಆತ್ಮಕ್ಕೆ ಅರ್ಥವಾಗುತ್ತದೆ. ಆತ್ಮವಿಲ್ಲದಿದ್ದರೆ ಶರೀರವೂ ಇರಲು ಸಾಧ್ಯವಿಲ್ಲ. ರೆಸ್ಪಾನ್ಸ್ ಸಿಗಲು ಸಾಧ್ಯವಿಲ್ಲ. ನಾವು ಮೂಲತಃ ಪಾವನ ಪ್ರಪಂಚದ ನಿವಾಸಿಗಳು ಎಂದು ಆತ್ಮವು ಅರ್ಥ ಮಾಡಿಕೊಳ್ಳುತ್ತದೆ. ಈಗ ತಂದೆ ತಿಳಿಸಿದ್ದಾರೆ, ನೀವು ಸಂಪೂರ್ಣವಾಗಿ ಬುದ್ಧಿಹೀನರಾಗಿದ್ದೀರಿ. ಆದ್ದರಿಂದ ಪತಿತ ಪ್ರಪಂಚಕ್ಕೆ ಯೋಗ್ಯರಾಗಿದ್ದೀರಿ. ಈಗ ಎಲ್ಲಿಯವರೆಗೆ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ವರ್ಗಕ್ಕೆ ಯೋಗ್ಯರಾಗಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿಯೂ ಪದವಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ. ಎಲ್ಲಿ ರಾಜ, ಎಲ್ಲಿ ಪ್ರಜೆ, ಅಲ್ಲಿಯೂ ಸ್ವರ್ಗವೇ ಇರಬಹುದು. ಆದರೆ ರಾಜ ಮತ್ತು ಪ್ರಜೆ ಇರುತ್ತಾರಲ್ಲವೇ? ಇಲ್ಲಿ ನರಕದ ವಿಕಾರಿ ರಾಜ ಮತ್ತು ವಿಕಾರಿ ಪ್ರಜೆಗಳಿದ್ದಾರೆ. ಸತ್ಯಯುಗದಲ್ಲಿ ನಿರ್ವಿಕಾರಿಗಳಿರುತ್ತಾರೆ. ಸ್ವರ್ಗದಲ್ಲಿದ್ದಾಗ ನಿಮಗೆ ನರಕದ ನೆನಪು ಬರುವುದಿಲ್ಲ. ಸ್ವಲ್ಪವೂ ನೆನಪಿಗೆ ಬರುವುದಿಲ್ಲ. ನರಕ ಮತ್ತು ಸ್ವರ್ಗದ ಹೋಲಿಕೆಯನ್ನು ಸಂಗಮ ಯುಗದಲ್ಲೇ ಮಾಡಲಾಗುತ್ತದೆ. ಅಲ್ಲಿ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಈ ಸಂಗಮ ಯುಗದಲ್ಲೇ ನಿಮಗೆ ಸಂಪೂರ್ಣ ಜ್ಞಾನ ಸಿಗುತ್ತದೆ. ಒಬ್ಬರಿಗೆ ಪತಿತ ಪಾವನ ಬಾಬಾ ಎಂದು ಕರೆಯಲಾಗುತ್ತದೆ. ಅಂದ್ರೆ ತಂದೆಗೆ ಮಾತ್ರ ಪತಿತ ಪಾವನ ಬಾಬಾ ಎಂದು ಕರೆಯಲಾಗುತ್ತದೆ. ನಮ್ಮನ್ನು ಅಂತಹ ಪಾವನರನ್ನಾಗಿ ಮಾಡಿ ಇವರು ಸ್ವರ್ಗದ ಮಾಲೀಕರು, ನಾವೇ ಸ್ವರ್ಗವಾಸಿಗಳಾಗಿದ್ದೆವು. ನಂತರ 84 ಜನ್ಮಗಳನ್ನು ಪಡೆದು ಪತಿತರಾಗಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಶ್ಯಾಮ ಮತ್ತು ಸುಂದರ ಇವರ ಹೆಸರು ಅಂತಹದ್ದೇ ಆಗಿದೆ. ಕೃಷ್ಣನ ಚಿತ್ರವನ್ನು ಶ್ಯಾಮ ಸುಂದರ ಎಂದು ಮಾಡುತ್ತಾರೆ. ಆದರೆ ಅರ್ಥ ತಿಳಿಯುವುದಿಲ್ಲ. ಕೃಷ್ಣನ ಬಗ್ಗೆಯೂ ನಿಮಗೆ ಎಷ್ಟು ವಿವರಣೆ ಸಿಗುತ್ತದೆ? ಜನರು 2 ಪ್ರಪಂಚಗಳನ್ನು ಮಾಡಿದ್ದಾರೆ. ವಾಸ್ತವದಲ್ಲಿ 2 ಪ್ರಪಂಚಗಳಿಲ್ಲ. ಪ್ರಪಂಚ ಒಂದೇ, ಹೊಸದು ಮತ್ತು ಹಳೆಯದಾಗುತ್ತದೆ. ಮೊದಲು ಸಣ್ಣ ಮಕ್ಕಳು ಹೊಸಬರಾಗಿರುತ್ತಾರೆ, ನಂತರ ದೊಡ್ಡವರಾಗಿ ವೃದ್ಧರಾಗುತ್ತಾರೆ. ಪ್ರಪಂಚವು ಹೊಸದರಿಂದ ಹಳೆಯದಾಗುತ್ತದೆ. ನೀವು ತಿಳಿಸಲು ಎಷ್ಟು ಪರಿಶ್ರಮ ಪಡುತ್ತೀರಿ?
ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅಲ್ಲವೇ? ಇವರು ಅರ್ಥ ಮಾಡಿಕೊಂಡಿದ್ದಾರೆ ಅಲ್ಲವೇ? ತಿಳುವಳಿಕೆಯಿಂದ ಎಷ್ಟು ಮಧುರವಾಗಿದ್ದಾರೆ. ಯಾರು ತಿಳಿಸಿದರು? ಭಗವಂತನು. ಯುದ್ಧದ ಮಾತೇ ಇಲ್ಲ. ಬಾಬಾ ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ. ಎಷ್ಟು ಪವಿತ್ರರಾಗಿದ್ದಾರೆ. ಶಿವನ ಚಿತ್ರದ ಮುಂದೆ ಮನುಷ್ಯರು ಹೋಗಿ ನಮಸ್ಕರಿಸುತ್ತಾರೆ. ಆದರೆ ಅವರು ಯಾರು ಏನು ಮಾಡುತ್ತಾರೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಶಿವಕಾಶಿ ವಿಶ್ವನಾಥ್ ಗಂಗಾ ಎಂದು ಕೇವಲ ಹೇಳುತ್ತಿರುತ್ತಾರೆ. ಅರ್ಥ ಸ್ವಲ್ಪವೂ ತಿಳಿಯುವುದಿಲ್ಲ. ತಿಳಿಸಿ ಹೇಳಿದರೆ ನೀವು ನಮಗೆ ಏನು ತಿಳಿಸುತ್ತೀರಿ ಎನ್ನುತ್ತಾರೆ. ನಾವು ವೇದ ಶಾಸ್ತ್ರಗಳನ್ನೆಲ್ಲ ಓದಿದ್ದೇವೆ ಎನ್ನುತ್ತಾರೆ. ಬಹಳ ಓದಿದ್ದಾರೆ ಅಂದರೆ ಬುದ್ಧಿಹೀನರಾಗಿದ್ದಾರೆ. ಭಕ್ತಿಯಿಂದ ದುರ್ಗತಿಯನ್ನು ಹೊಂದಿದ್ದಾರೆ. ರಾಮರಾಜ್ಯ ಎಂದು ಯಾರಿಗೆ ಕರೆಯುತ್ತಾರೆ ಎಂದು ಕೂಡ ಯಾರಿಗೂ ತಿಳಿಯುವುದಿಲ್ಲ. ರಾವಣನ ರಾಜ್ಯವು ಅಸುರರ ರಾಜ್ಯವಾಗಿದೆ. ರಾಮರಾಜ್ಯವು ದೇವತೆಗಳ ರಾಜ್ಯವಾಗಿದೆ. ನೀವು ಇಲ್ಲಿ ರಾವಣನ ರಾಜ್ಯದಲ್ಲಿ ಕುಳಿತಿದ್ದೀರಿ. ರಾಮರಾಜ್ಯವಿತ್ತು ಎಂದು ಬುದ್ಧಿಯಲ್ಲಿದೆ. ಈಗ ರಾವಣನ ರಾಜ್ಯವಿದೆ. ರಾಮರಾಜ್ಯವನ್ನು ಸತ್ಯಯುಗ, ಹೊಸ ಪ್ರಪಂಚ ಎಂದು ಕರೆಯಲಾಗುತ್ತದೆ. ನಿಮ್ಮಲ್ಲಿಯೂ ನಂಬರ್ ವಾರ್ ಧಾರಣೆ ಮಾಡುವವರಿದ್ದಾರೆ. ಕೆಲವರು ಮರೆತು ಹೋಗುತ್ತಾರೆ, ಏಕೆಂದರೆ ಸಂಪೂರ್ಣವಾಗಿ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈಗ ಪಾರಸ ಬುದ್ಧಿಯಾದವರ ಕೆಲಸವೆಂದರೆ ಇತರರನ್ನು ಪಾರಸ ಬುದ್ಧಿಯನ್ನಾಗಿ ಮಾಡುವುದು. ಕಲ್ಲು ಬುದ್ಧಿಯವರ ಚಟುವಟಿಕೆಯೇ ಹಾಗೆ ಇರುತ್ತದೆ. ಏಕೆಂದರೆ ಹಂಸಗಳು ಮತ್ತು ಬಕಪಕ್ಷಿಗಳು ಇದ್ದಾರಲ್ಲವೇ? ಹಂಸಗಳು ಎಂದು ಯಾರಿಗೂ ದುಃಖ ಕೊಡುವುದಿಲ್ಲ. ಬಕಪಕ್ಷಿಗಳು ದುಃಖ ಕೊಡುತ್ತವೆ. ಬಕಪಕ್ಷಿಗಳು ಮಾಂಸಾಹಾರಿಗಳಾಗಿರುತ್ತವೆ. ಅವರ ನಡತೆಯೇ ಬಕಪಕ್ಷಿಯಂತಿರುತ್ತದೆ. ಅವರಲ್ಲಿ ಎಲ್ಲಾ ವಿಕಾರಗಳಿರುತ್ತವೆ. ಕೇವಲ ಕಾಮವಿಕಾರವಲ್ಲ, ಎಲ್ಲಾ ವಿಕಾರಗಳಿರುತ್ತವೆ. ಇಲ್ಲಿಯೂ ಅಂತಹ ಅನೇಕ ವಿಕಾರಿಗಳು ಬರುತ್ತಾರೆ. ಅವರನ್ನು ಅಸುರರು ಎಂದು ಕರೆಯಲಾಗುತ್ತದೆ. ಗುರುತು ಇರುವುದಿಲ್ಲ. ಸೆಂಟರ್ಗಳಿಗೆ ವಿಕಾರಿಗಳು ಬರುತ್ತಾರೆ. ನಾವು ಬ್ರಾಹ್ಮಣರು ಬಾಬಾರವರ ಮಕ್ಕಳು ಎಂದು ನೆಪ ಹೇಳುತ್ತಾರೆ. ಆದರೆ ಅದು ಸುಳ್ಳು. ಇದನ್ನು ಪತಿತ ಪ್ರಪಂಚ ಎಂದೇ ಕರೆಯಲಾಗುತ್ತದೆ. ಈಗ ಸಂಗಮ ಯುಗವಾಗಿದೆ. ಎಷ್ಟು ವ್ಯತ್ಯಾಸವಿರುತ್ತದೆ. ಯಾರು ಸುಳ್ಳು ಹೇಳುತ್ತಾರೋ, ಸುಳ್ಳು ಕೆಲಸ ಮಾಡುತ್ತಾರೋ ಅವರೇ ಥರ್ಡ್ ಗ್ರೇಡ್ ಆಗುತ್ತಾರೆ. ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತಾರಲ್ಲವೇ? ಇವರು ಥರ್ಡ್ ಗ್ರೇಡ್ ಬಕಪಕ್ಷಿ ಎಂದು ತಂದೆ ಹೇಳಬಲ್ಲರು. ಪವಿತ್ರತೆಯ ಸಂಪೂರ್ಣ ಸಾಕ್ಷಿ ಕೊಡಬೇಕು ಎಂದು ತಂದೆ ತಿಳಿಸುತ್ತಾರೆ. ಇವರಿಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿದ್ದಾರೆ ಎನ್ನುವುದು ಅಸಾಧ್ಯ ಎಂದು ಕೆಲವರು ಹೇಳುತ್ತಾರೆ. ಆಗ ಮಕ್ಕಳು ತಿಳಿಸಿ ಹೇಳಬೇಕು. ಯೋಗಬಲ ಇಲ್ಲದ ಕಾರಣ ಇಷ್ಟು ಸುಲಭವಾದ ಮಾತನ್ನು ಸಂಪೂರ್ಣವಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂಬ ಮಾತನ್ನು ಅವರಿಗೆ ಯಾರೂ ತಿಳಿಸುವುದಿಲ್ಲ. ಪವಿತ್ರರಾಗುವುದರಿಂದ ನೀವು 21 ಜನ್ಮ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ಅವರು ಹೇಳುತ್ತಾರೆ. ಅದು ಪವಿತ್ರ ಪ್ರಪಂಚ. ಪವಿತ್ರ ಪ್ರಪಂಚದಲ್ಲಿ ಯಾರೂ ಪತಿತರಾಗಲು ಸಾಧ್ಯವಿಲ್ಲ. 5 ವಿಕಾರಗಳೇ ಇರುವುದಿಲ್ಲ. ಅದು ವೈಸ್ಲೆಸ್ ವರ್ಲ್ಡ್, ಇದು ವಿಶಸ್ ವರ್ಲ್ಡ್. ಅಂದ್ರೆ ಅದು ನಿರ್ವಿಕಾರಿ ಪ್ರಪಂಚ, ಇದು ವಿಕಾರಿ ಪ್ರಪಂಚ. ನಮಗೆ ಸತ್ಯಯುಗದ ರಾಜ್ಯಭಾರ ಸಿಗುತ್ತದೆ ಎಂದ ಮೇಲೆ ನಾವು 1 ಜನ್ಮ ಪಾವನರಾಗಬಾರದೇಕೆ? ಬಲವಂತವಾಗಿ ಸಿಗುತ್ತದೆ. ಕೆಲವರು ಗಂಧರ್ವ ವಿವಾಹ ಮಾಡಿಕೊಂಡು ನಾವು ಪವಿತ್ರವಾಗಿರುತ್ತೇವೆ ಎಂದು ತೋರಿಸುತ್ತಾರೆ. ನಮಗೆ ಇನ್ನೂ ಹೆಚ್ಚು ಖುಷಿಯಾಗುತ್ತದೆ. ದೇವತೆಗಳು ಪವಿತ್ರರಾಗಿದ್ದಾರಲ್ಲವೇ? ಅಪವಿತ್ರರಿಂದ ಪಾವನರನ್ನಾಗಿ ತಂದೆಯೇ ಮಾಡುತ್ತಾರೆ. ಗೀತೆಯಲ್ಲಿ ಪಾಂಡವರ ಜಯವನ್ನು ತೋರಿಸಲಾಗಿದೆ. ಹಾಗಾದರೆ ನಮಗೆ ಈ ಕಾಂಪಿಟೇಷನ್ ಇದೆ ಎಂದು ಹೇಳಬೇಕು. ತಂದೆಯೇ ಅಂತಹವರನ್ನಾಗಿ ಮಾಡುತ್ತಾರೆ. ತಂದೆಯ ಹೊರತು ಯಾರು ಪಾವನ ಪ್ರಪಂಚವನ್ನು ಮಾಡಲು ಸಾಧ್ಯವಿಲ್ಲ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬರುತ್ತಾರೆ. ಕೃಷ್ಣನು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬರುವುದಿಲ್ಲ. ಶಿವ ಭಗವಂತನು ಬರುತ್ತಾರೆ. ಯಾರ ರಾತ್ರಿಯನ್ನು ಗಾಯನ ಮಾಡಲಾಗಿದೆ? ಅಂದರೆ ಶಿವನ ರಾತ್ರಿಯನ್ನು ಗಾಯನ ಮಾಡಲಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯದ ಬಗ್ಗೆಯೂ ತಿಳಿಸಲಾಗಿದೆ. ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧವಾಗಿದೆ. ಭಕ್ತಿಯ ನಂತರ ವೈರಾಗ್ಯ. ಭಕ್ತಿಯ ಪ್ರಪಂಚವನ್ನು ಅಸುರಿ ಚೀಚಿ ಪ್ರಪಂಚ ಎಂದು ಕರೆಯಲಾಗುತ್ತದೆ.
ನಂತರ ಅದರ ಬಗ್ಗೆ ವೈರಾಗ್ಯ ಬರುತ್ತದೆ. ಈಗ ಮನೆಗೆ ಹೋಗಬೇಕು, ಈ ಬಟ್ಟೆಗಳನ್ನು ಕಳಚಬೇಕು, ಅಂದರೆ ಈ ಹಳೆಯ ದೇಹವನ್ನು ಬಿಡಬೇಕು, ಈ ಚೀಚಿ ಪ್ರಪಂಚದಲ್ಲಿ ಇರಬಾರದು. 84 ಜನ್ಮಗಳ ಚಕ್ರ ಈಗ ಪೂರ್ಣವಾಯಿತು. ಈಗ ಶಾಂತಿಧಾಮದ ಮೂಲಕ ಹೋಗಬೇಕು. ಮೊದಲು ತಂದೆಯ ಮಾತನ್ನು ಮರೆಯಬಾರದು. ಈ ಹಳೆಯ ಪ್ರಪಂಚವು ಮುಗಿಯುತ್ತದೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆ ಹೊಸ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ತಂದೆ ಸ್ವರ್ಗವನ್ನು ಸ್ಥಾಪಿಸಲು ಅನೇಕ ಬಾರಿ ಬರುತ್ತಾರೆ. ನರಕದ ವಿನಾಶವಾಗುತ್ತದೆ. ನರಕ ಎಷ್ಟು ದೊಡ್ಡದಾಗಿದೆ, ಸ್ವರ್ಗ ಎಷ್ಟು ಚಿಕ್ಕದಾಗಿದೆ. ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುತ್ತದೆ. ಇಲ್ಲಿ ಅನೇಕ ಧರ್ಮಗಳಿವೆ. ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ ಎಂದು ಬರೆಯಲಾಗಿದೆ. ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆ. ಹಾಗಾದರೆ ಈ ಧರ್ಮವನ್ನು ಯಾರು ಸ್ಥಾಪಿಸಿದರು? ಬ್ರಹ್ಮನಂತೂ ಮಾಡಲಿಲ್ಲ. ಬ್ರಹ್ಮನೇ ಪತಿತರಿಂದ ಮತ್ತೆ ಪಾವನನಾಗುತ್ತಾನೆ. ನನಗಂತೂ ಪತಿತರಿಂದ ಪಾವನ ಎಂದು ಹೇಳುವುದಿಲ್ಲ. ಪಾವನರಾಗಿದ್ದರೆ ಲಕ್ಷ್ಮೀನಾರಾಯಣ ಎಂಬ ಹೆಸರಿದೆ, ಪತಿತರಾಗಿದ್ದರೆ ಬ್ರಹ್ಮ ಎಂಬ ಹೆಸರಿದೆ. ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ. ಇವರು ಪ್ರಜಾಪಿತ ಅಲ್ಲವೇ? ಅವರನ್ನು ಅನಾದಿ ಕ್ರಿಯೇಟರ್ ಎಂದು ಕರೆಯಲಾಗುತ್ತದೆ. ಆತ್ಮಗಳಂತೂ ಇದ್ದೇ ಇವೆ. ಆತ್ಮಗಳನ್ನು ಸೃಷ್ಟಿಸುವುದಿಲ್ಲ, ಆದ್ದರಿಂದ ಅನಾದಿ ಎಂದು ಕರೆಯಲಾಗುತ್ತದೆ. ಅನಾದಿ ಎಂಬ ಪದ ತಂದೆಗಾಗಿ ಇದೆ. ತಂದೆ ಅನಾದಿ, ಆತ್ಮಗಳು ಅನಾದಿ. ಈ ನಾಟಕವು ಅನಾದಿ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಸ್ವಯಂ ಆತ್ಮಕ್ಕೆ ಸೃಷ್ಟಿ ಚಕ್ರದ ಆದಿ, ಮಧ್ಯ, ಅಂತ್ಯದ ಅವಧಿಯ ಜ್ಞಾನ ಸಿಗುತ್ತದೆ. ಇದನ್ನು ಯಾರು ನೀಡಿದರು? ತಂದೆ. ನೀವು 21 ಜನ್ಮಗಳಿಗಾಗಿ ಮಾಲೀಕರಾಗುತ್ತೀರಿ. ನಂತರ ರಾವಣನ ರಾಜ್ಯದಲ್ಲಿ ಅನಾಥರಾಗುತ್ತೀರಿ. ಇಲ್ಲಿಂದಲೇ ನಿಮ್ಮ ಗುಣಗಳು ಹಾಳಾಗುತ್ತದೆ. ವಿಕಾರವಿದೆ ಅಲ್ಲವೇ? ಉಳಿದಂತೆ 2 ಪ್ರಪಂಚಗಳಿಲ್ಲ, ನರಕ, ಸ್ವರ್ಗ. ಎಲ್ಲವೂ ಒಟ್ಟಿಗೆ ನಡೆಯುತ್ತಿರುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಈಗ ಮಕ್ಕಳಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ಈಗ ನೀವು ಗುಪ್ತರಾಗಿದ್ದೀರಿ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿದ್ದಾರೆ. ಎಷ್ಟು ಗೊಂದಲ ಉಂಟಾಗಿದೆ. ತಂದೆಯ ಹೊರತು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಅವರನ್ನೇ ಕರೆಯುತ್ತಾರೆ. ನಾವು ಯಾವುದಕ್ಕೂ ಪ್ರಯೋಜನವಿಲ್ಲದಂತಾಗಿದ್ದೇವೆ. ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ನಮ್ಮ ಗುಣಗಳನ್ನು ಸುಧಾರಿಸಿ ಎಂದು. ನಿಮ್ಮ ಗುಣಗಳು ಎಷ್ಟು ಸುಧಾರಿಸುತ್ತದೆ? ಕೆಲವರ ಗುಣಗಳು ಸುಧಾರಿಸುವ ಬದಲು ಇನ್ನೂ ಹಾಳಾಗುತ್ತದೆ. ನಡತೆಯಿಂದಲೇ ತಿಳಿದು ಬರುತ್ತದೆ. ಇಂದು ಮಹಾರಥಿ ಹಂಸಗಳೆಂದು ಕರೆಸಿಕೊಳ್ಳುತ್ತಾರೆ, ನಾಳೆ ಬಕಪಕ್ಷಿಗಳಾಗುತ್ತಾರೆ. ತಡವಾಗುವುದಿಲ್ಲ. ಮಾಯೆಯು ಗುಪ್ತವಾಗಿದೆ ಅಲ್ಲವೇ? ಕ್ರೋಧವು ನೋಡುವುದಕ್ಕೆ ಕಾಣಿಸುವುದಿಲ್ಲ. ಗಲಾಟೆ ಮಾಡಿದಾಗ ಅದು ಹೊರ ಬಂದಾಗ ಕಾಣಿಸುತ್ತದೆ. ನಂತರ ಆಶ್ಚರ್ಯವೇನೆಂದರೆ ತಂದೆಯಿಂದ ದೂರ ಓಡಿ ಹೋಗುತ್ತಾರೆ. ಎಷ್ಟು ಕೆಳಗೆ ಬೀಳುತ್ತಾರೆ. ಅವರು ತಕ್ಷಣ ಕಲ್ಲಾಗುತ್ತಾರೆ. ಇಂದ್ರಪ್ರಸ್ಥನ ಮಾತು ಇದೆಯಲ್ಲವೇ? ಎಲ್ಲರಿಗೂ ತಿಳಿದು ಬರುತ್ತದೆ. ಇಂತಹ ವಿಕಾರಿಗಳು ಸಭೆಗೆ ಬರಬಾರದು. ಆದರೆ ಸ್ವಲ್ಪ ಜ್ಞಾನ ಕೇಳಿಸಿಕೊಂಡರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಜ್ಞಾನವು ವಿನಾಶವಾಗುವುದಿಲ್ಲ. ಈಗ ತಂದೆ ಹೇಳುತ್ತಾರೆ, ನೀವು ಪುರುಷಾರ್ಥ ಮಾಡಿ ಉನ್ನತ ಪದವಿ ಪಡೆಯಬೇಕು. ಒಂದು ವೇಳೆ ವಿಕಾರಕ್ಕೆ ಹೋದರೆ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಿ. ಸೂರ್ಯವಂಶಿ ಚಂದ್ರವಂಶಿಯಾಗುತ್ತಾರೆ. ನಂತರ ವೈಶ್ಯವಂಶಿ ಶೂದ್ರವಂಶಿಯಾಗುತ್ತಾರೆ. ಈಗ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಅವರು ಕಲಿಯುಗದ ಆಯುಷನ್ನು 40,000 ವರ್ಷ ಎಂದು ಹೇಳುತ್ತಾರೆ. ಮೆಟ್ಟಿಲು ಕೆಳಗೆ ಇಳಿಯಲೇಬೇಕು ಅಲ್ಲವೇ? 40,000 ವರ್ಷಗಳಲ್ಲಿ ಮನುಷ್ಯರು ಎಷ್ಟು ಹೆಚ್ಚಾಗಬಹುದು? 5,000 ವರ್ಷಗಳಲ್ಲೇ ಇಷ್ಟೊಂದು ಮನುಷ್ಯರಿದ್ದಾರೆ. ತಿನ್ನಲು ಸಿಗುತ್ತಿಲ್ಲ. ಹಾಗಾದರೆ ಇಷ್ಟು 1000 ವರ್ಷಗಳಲ್ಲಿ ಎಷ್ಟು ವೃದ್ಧಿಯಾಗಬಹುದು? ಇದು ಸಾಧ್ಯವೇ ಇಲ್ಲ. ಆದ್ದರಿಂದ ತಂದೆ ಬಂದು ಧೈರ್ಯ ಕೊಡುತ್ತಾರೆ. ಆ ಸರ್ಕಾರವಂತೂ ಯುದ್ಧ ಮಾಡಲೇಬೇಕು. ಅವರ ಬುದ್ಧಿ ಈ ಕಡೆ ಬರಲು ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿ ಎಷ್ಟು ಬದಲಾಗುತ್ತಿದೆ ನೋಡಿ. ಆದರೂ ಮಾಯೆ ಖಂಡಿತ ಮೋಸ ಮಾಡುತ್ತದೆ. ಇಚ್ಛಾ ಮಾತ್ರ ಅವಿದ್ಯಾ. ಯಾವುದಾದರೂ ಇಚ್ಛೆ ಮಾಡಿದರೆ, ಅಂದರೆ ಆಸೆ ಪಟ್ಟರೆ
ಅಂದರೆ ವರ್ತ್ ನಾಟ್ ಎ ಪೆನಿ ಆಗುತ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳಿಗೆ ಮಾಯೆಯು ಯಾವುದಾದರೊಂದು ರೀತಿಯಲ್ಲಿ ಮೋಸ ಮಾಡುತ್ತದೆ. ನಂತರ ಅವರು ಹೃದಯಕ್ಕೆ ಏರಲು ಸಾಧ್ಯವಿಲ್ಲ. ಅಂದ್ರೆ ಬಾಬನ ಹೃದಯ ಸಿಂಹಾಸನಕ್ಕೆ ಏರ್ಲಿಕ್ಕೆ ಸಾಧ್ಯವಿಲ್ಲ. ಲೌಕಿಕ ತಂದೆಯ ಹೃದಯಕ್ಕೆ ಏರದಂತೆ ಕೆಲವು ಮಕ್ಕಳು ತಂದೆಯನ್ನೇ ಮುಗಿಸಿ ಬಿಡುತ್ತಾರೆ, ಲೌಕಿಕ ಕುಟುಂಬವನ್ನೇ ಮುಗಿಸಿ ಬಿಡುತ್ತಾರೆ. ಅಂತವರು ಮಹಾನ್ ಪಾಪಾತ್ಮರಾಗಿದ್ದಾರೆ. ರಾವಣ ಏನು ಮಾಡುತ್ತಾನೆ? ಬಹಳ ಅಸಹ್ಯವಾಗುತ್ತದೆ. ಬಹಳ ಕೊಳಕು ಪ್ರಪಂಚ, ಗಲೀಜು ಪ್ರಪಂಚವಾಗಿದೆ. ಇದರ ಮೇಲೆ ಎಂದು ಮನಸ್ಸನ್ನು ಜೋಡಿಸಬಾರದು. ಪವಿತ್ರರಾಗಲು ದೊಡ್ಡ ಧೈರ್ಯ ಬೇಕು. ವಿಶ್ವದ ರಾಜ್ಯಭಾರದ ಬಹುಮಾನ ಪಡೆಯಲು ಪವಿತ್ರತೆಯೇ ಮುಖ್ಯವಾಗಿದೆ. ಆದ್ದರಿಂದ ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ತಂದೆಗೆ ಹೇಳುತ್ತಾರೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಡಬಲ್ ಲೈಟ್ ಭವ. ಎಲ್ಲರೂ ಡಬಲ್ ಲೈಟ್ ಆಗಿದ್ದೀರಲ್ಲವೇ? ಯಾವುದೇ ರೀತಿಯ ಹೊರೆಯ ಅನುಭವವಾಗದಿರುವುದೇ ಡಬಲ್ ಲೈಟ್. ಡಬಲ್ ಲೈಟ್ ಎಂದರೆ ಬಿಂದು ಸ್ವರೂಪ. ಆತ್ಮದಲ್ಲಿಯೂ ಯಾವುದೇ ಹೊರೆ ಇರಬಾರದು ಮತ್ತು ಫರಿಸ್ತಾ ಆದಾಗ ಅದರಲ್ಲಿಯೂ ಯಾವುದೇ ಹೊರೆ ಇರಬಾರದು. ಹಾಗಾದರೆ ಬಿಂದು ರೂಪದ ನೆನಪಿರಬೇಕು ಅಥವಾ ಕರ್ಮದಲ್ಲಿ ಫರಿಸ್ತಾ ಸ್ವರೂಪರಾಗಿದ್ದರೆ ಡಬಲ್ ಲೈಟ್ ಆಗಿರುತ್ತೀರಿ. ಟ್ರಸ್ಟಿಯಾಗಿ ನಡೆಯುವುದರಿಂದಲೂ ಡಬಲ್ ಲೈಟ್ ಆಗಿರುತ್ತೀರಿ. ಏಕೆಂದರೆ ಟ್ರಸ್ಟಿ ಎಂದರೆ ಡಬಲ್ ಲೈಟ್ ಮತ್ತು ಗೃಹಸ್ಥಿ ಎಂದರೆ ಹೊರೆ ಇರುವವರು. ಒಳ್ಳೆಯದು. ಓಂ ನಮಃ ಶಿವಾಯ.